ಮೊದಲನೇದಾಗಿ ಬರೋದ್ರ ಜೊತೆಗೆ ಏನೀಗ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ರಿ ಎಲ್ಲ ಹಿರಿಯ ಪತ್ರಕರ್ತರು ಸನ್ಮಿತ್ರರಿಗೆ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಇವತ್ತು ಪತ್ರಿಕಾಗೋಷ್ಠಿ ವಿಚಾರ ಮುಖ್ಯವಾಗಿ ಈ ನಗರೋತ್ಥಾನ ಗ್ರಾಂಟ್ಗಳ ಬಗ್ಗೆ ಅಗರಿಬೊಮ್ಮನಹಳ್ಳಿಯ ಶಾಸಕರ ಅಂದಾ ದರ್ಬಾರ್ ಬಗ್ಗೆ ನಮ್ಮದೊಂದು ಆಕ್ರೋಶ ವಿಚಾರ ಇಷ್ಟೇ ಸರ್. ನಮ್ಮದೇನು ಫೇಸ್ 3ಯಲ್ಲಿ ಅಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಗೆ ಸುಮಾರು 8,50,00,000 ಮಾನ್ಯ ಭೀಮಾನಾಯ್ಕ ಸಾಹೇಬರು 2017-18ರಲ್ಲಿ ಗ್ರ್ಯಾಂಟ್ ತಂದರು. ಅದು ಕ್ಲೋಸ್ ಆಯಿತು. ನೆಕ್ಸ್ಟ್ 2023ರಲ್ಲಿ 2022ರಲ್ಲಿ ಅವತ್ತು ಸಹಿತ ಫೇಸ್ 4ರಲ್ಲಿ 8,50,00,000 ಗ್ರ್ಯಾಂಟ್ ತಂದರು. ಪುರಸಭೆ ಕಟ್ಟಡ ಪ್ಲಸ್ ನಗರೋತ್ಥಾನ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ಅನುದಾನ ತಂದರು. ಅವತ್ತಿನ ಸಂದರ್ಭ ನೀತಿ ಸಂಹಿತೆ ಜಾರಿ ಬಂತು. ಅದು ಟೆಂಡರ್ ಕೂಡ ಕಾಲಾಗಿತ್ತು. ಅವತ್ತಿಗೆ ಅದು ನಿಂತು ಆಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥ ಚುನಾಯಿತ ಸದಸ್ಯರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ವಿಳಂಬದ ಬಗ್ಗೆ ನಮ್ಮ ಒಂದು ಆಕ್ರೋಶವಿದೆ. ಅದೇ ರೀತಿ ಶಾಸಕರು ತಾನೊಬ್ಬ ಮಾತ್ರ ಜನಪ್ರತಿನಿಧಿ, ಇನ್ನು ಉಳಿಕಿದ ಯಾರೇ ಜನಪ್ರತಿನಿಧಿಗಳು ಅವ್ರೇನೋ ಇದಕ್ಕೆ ಬಂದ್ಬಿಟ್ಟಾರ ಅನ್ನೋ ಲೆಕ್ಕಕ್ಕೆ ಅವರು ಉಡಾಫೆ ಸರಿಯಲ್ಲ. ಯಾಕೆ ಅಂತಂದ್ರೆ ಅವರು ತಾಲೂಕಿನಿಂದ ಜನಪ್ರತಿನಿಧಿಗಳಾಗಿರ್ಬೋದು. ಅದೇ ರೀತಿ ಅಗರಿಬೊಮ್ಮನಹಳ್ಳಿ ಮಹಾಜನತೆ ಸಹಿತ ನಮ್ಮ ಕೌನ್ಸಿಲರ್ಗಳಿಗೆ, ನಮ್ಮ ಅಧ್ಯಕ್ಷರುಗಳಿಗೆ, ಮರೆಯಮ್ಮನಹಳ್ಳಿ ಮಹಾಜನತೆ ನಮ್ಮ ಕೌನ್ಸಿಲರ್ಗಳಿಗೆ, ನಮ್ಮ ಅಧ್ಯಕ್ಷರುಗಳಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಮ್ಯಾಂಡೇಟ್ನ ಒಪ್ಪಿಕೊಳ್ಳುವಂತ ಒಂದು ಸೌಹಾರ್ದ ಗುಣ ಅವರಿಗೆ ಫಸ್ಟ್ ಅವ್ರ ತಲೆಗೆ ಬರಲಿ. ಯಾಕಂತಂದ್ರೆ ತಾವೊಬ್ಬರೇ ಜನಪ್ರತಿನಿಧಿ, ತಾನೊಬ್ಬನೇ ಏನ್ ಮಾಡಿದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಮನೋಭಾವ ಅವ್ರು ನಿಲ್ಲಿಸ್ಲಿ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ, ನಗರೋತ್ಥಾನ ನಾನು ಅಧ್ಯಕ್ಷ ಅದಿನಿ ಅನ್ನುವ ಒಂದು ದುರಹಂಕಾರದ ಮೇರೆಗೆ ಶಾಸಕರು ನಮ್ಮ ಯಾವುದೇ ಸದಸ್ಯರ ಗಮನಕ್ಕೆ ಬಾರದೆ ಕ್ರಿಯಾ ಯೋಜನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇ ನಾಳೆ ಕಾರ್ಯಕ್ರಮ ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಏನು ಪುರಸಭೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ, ಇಲ್ಲಿ ತರಕಾರಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಇಷ್ಟು ದಿನ ಯಾಕೆ ಲೇಟ್ ಮಾಡಿದಿರಿ, ಇಷ್ಟು ದಿನ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಅನ್ನೋದಷ್ಟೇ ನಮ್ಮ ಆಕ್ರೋಶ. ಅದನ್ನು ಸಹ ನಮ್ಮ ಸದಸ್ಯರುಗಳನ್ನು ಕರೆದು ಆಯಾ ವಾರ್ಡ್ ಕೌನ್ಸಿಲರ್ಗಳು, ಈ ಪುರಸಭೆಯ ಅಧ್ಯಕ್ಷರು, ಮರೆಯಮ್ಮನಹಳ್ಳಿಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅವ್ರನ್ನ ಕರೆದು ಡಿಸ್ಕಸ್ ಮಾಡ್ಬೋದಲ್ಲ. ಚುನಾವಣೆ ಆಗೋಗೈತಿ, ಚುನಾವಣೆ ಮುಗಿದೋಯ್ತು. ಅವರು JDS ನಿಂದ ಪಾಪ 10 ಕರೆದು ಏನೋ ಅನುಕಂಪ ಗಿಟ್ಟಿಸ್ಕೊಂಡು ಅವರು MLA ಆಗೋಗ್ಬಿಟ್ರು, ಅದು ಮುಗೀತು. ಇನ್ನು ಮೇಲೆ ಯಾಕೆ ಅವರು ಚುನಾವಣೆ ಜಿದ್ದಿಟ್ಕೊಂಡು ನಮ್ಮ ಕೌನ್ಸಿಲರ್ಗಳ ಮೇಲೆ ಮಾಡ್ತಾ ಇದ್ದಾರೆ? ಇದು ನಮ್ಮ ಕೌನ್ಸಿಲರ್ಗಳ ಮೇಲೆ ಮಾಡ್ತಕ್ಕಂತಹ ದೌರ್ಜನ್ಯ ಅಲ್ಲ, ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅನ್ನುವಂಥ ಮಾತನ್ನು ನಾನು ಹೇಳುತ್ತೇನೆ. ಯಾಕೆ ಅಂದ್ರೆ ಆ ವಾರ್ಡಿನ ಸಮಸ್ಯೆಗಳು, ಆ ಒಂದು ನಗರದ ಸಮಸ್ಯೆ ಆ ಅಧ್ಯಕ್ಷ ಆ ವಾರ್ಡಿನ ಕೌನ್ಸಿಲರ್ಗಳಿಗೆ ನಾಲೆಡ್ಜ್ ಇರ್ತೈತಿ. ಶಾಸಕ ಮನೆಯಲ್ಲಿ ಎಸಿ ರೂಮ್ ಕುತ್ಕೊಂಡು ಕ್ರಿಯಾ ಯೋಜನೆ ಮಾಡಿದ್ರೆ ಶಾಸಕರಿಗೆ ಗೊತ್ತಾಗೋದಿಲ್ಲ ಈ ಸಮಸ್ಯೆ. ಅದನ್ನ ಶಾಸಕರು ತಿಳ್ಕೋಬೇಕಾಗಿದೆ. ಯಾವುದೇ ಒಂದು ಶಿಷ್ಟಾಚಾರ ಇಲ್ಲ, ತಮಗೆ ಒಬ್ಬೊತ್ತಿಗೆ ಶಿಷ್ಟಾಚಾರ. ಇವರು ಜನಪ್ರತಿನಿಧಿಗಳಲ್ವಾ, ಅವ್ರಿಗೆ ಜನ ಮ್ಯಾಂಡೇಟ್ ಕೊಟ್ಟಿಲ್ವಾ, ಅವ್ರಿಗೆ ಜನ ಆಶೀರ್ವಾದ ಮಾಡಿಲ್ವಾ? ಅವರು ಯಾಕೆ ಜನಪ್ರತಿನಿಧಿಗಳು? ಅವ್ರ ಲಿಮಿಟ್ ಅಲ್ಲಿ ಅವರು ಜನಪ್ರತಿನಿಧಿಗಳೇ. ತಮಗೊಬ್ಬರಿಗೆ ಶಿಷ್ಟಾಚಾರ ಅನ್ವಯ ಆಕತಿ, ಬೇರೆಯವರಿಗೆ ಅನ್ವಯ ಆಗಲ್ಲ ಅನ್ನುವಂತಹ ಒಂದು ಸಂಕುಚಿತ ಭಾವ ಮೊದಲು ಅವರು ಬಿಡಬೇಕಾಗಿದೆ. ಈಗ ಏನ್ ಮಾಡ್ಯಾರ ಅವ್ರಂತ? ಈಗ ನೋಡಿ ಸರ್, ಈಗ ಏನ್ ಮಾಡ್ಯಾರ ಅನ್ನೋ ಪ್ರಶ್ನೆ ಬಂದ್ರೆ 2022ರಲ್ಲಿ ಮಾನ್ಯ ಭೀಮಾನಾಯ್ಕ ಸಾಹೇಬರು ತಂದಿರತಕ್ಕಂಥ ಗ್ರಾಂಟ್ ಇದು.
ಇಷ್ಟು ದಿನ ಬೇಕಾಯ್ತಾ ಇವರಿಗೆ ಭೂಮಿ ಪೂಜೆ ಮಾಡೋದಕ್ಕೆ? ಅದು ಒಬ್ಬ ಅಧ್ಯಕ್ಷರನ್ನು ಒಬ್ಬ ಕೌನ್ಸಿಲರ್ಗಳನ್ನು ಕರೆದು ಡಿಸ್ಕಸ್ ಮಾಡದೆ ಏಕಾಏಕಿ ತಮ್ಮ ಪಾರುಪತ್ಯ ನಿರ್ಧಾರ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಯಾವತ್ತು ನೋಟಿಸ್ ಕೊಟ್ಟಿದೆ ಸರ್ಕಾರದಿಂದ? ಯಾವತ್ತು ನೋಟಿಸ್ ಬಂದಿದೆ? 2025 ಜನವರಿ ತಿಂಗಳಲ್ಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗೆ? ಕಾಂಟ್ರಾಕ್ಟರ್ಗಳಿಗೆ 24ರಲ್ಲೇ ನೋಟಿಸ್ ಕೊಟ್ಟಾರೆ. ಯಾಕೆ ಮಾಡ್ತಾ ಇಲ್ಲ ನೀವು ಅಂತಂದ್ರೆ, ಕಾಂಟ್ರಾಕ್ಟರ್ಗಳು ದಿನ ಅವ್ರ ಮನೆಗೆ ಅಲ್ದಾಡಿದ್ರು. ಪಾಪ ಅವ್ರಿಗೆ ಏನು ವ್ಯವಹಾರ ಇದ್ವೋ ಏನೋ ಗೊತ್ತಿಲ್ಲ. ಇಷ್ಟು ದಿನ ಆದ್ರೂ ಇವರು ಈ ಒಂದು ಕೆಲಸ ಮಾಡೋದಕ್ಕೆ ವಿಳಂಬ ನೀತಿ ಅನುಸರಿಸ್ತಾರೆ. ಸರ್, ಈಗ ನಾಳೆ ಉದ್ಘಾಟನೆ ಆಯ್ತಿದ್ದೇವೆ, ನೀವು ಪ್ರೆಸ್ ಮೀಟ್ ಮಾಡಕ್ಕಿರೋದಾ? ಹೌದು. ಇದಕ್ಕಿಂತ ಹಿಂದೆ ಆಯ್ತು, ನೀವು ಇದ್ರ ಬಗ್ಗೆ ಚಕಾರ ಆಯ್ತಿಲ್ಲ ಸರ್. ಹಲವಾರು ಬಾರಿ ನಮ್ಮ ಪುರಸಭೆ ಅಧ್ಯಕ್ಷರು ತಮ್ಮ ಲೆಟರ್ ಹೆಡ್ ಅಲ್ಲಿ ಮನವಿ ಪತ್ರ ಕೊಟ್ಟಿದ್ದಾರೆ. ರಾಜಕಾರಣ ಬೇರೆ, ಅಭಿವೃದ್ಧಿ, ಅಗ್ನಿಬೊಮ್ಮನಹಳ್ಳಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಬೇಡ್ರಿ ಅನ್ನುವಂತ ವಿಚಾರ ನಮ್ಮ ಭೀಮನಾಯ್ಕ ಸಾಹೇಬರು ನಮ್ಮೆಲ್ಲ ಕೌನ್ಸಿಲರ್ಗಳಿಗೆ, ನಮ್ಮೆಲ್ಲ ಅಧ್ಯಕ್ಷರುಗಳಿಗೆ ನಿರ್ದೇಶನ ಡೈರೆಕ್ಟ್ ಕೊಟ್ಟಾರ. ರಾಜಕಾರಣ ಮಾಡಬೇಡ್ರಿ, ನೀವು ಯಾರ ಹತ್ರನಾರ ಹೋಗ್ರಿ, ಶಾಸಕರ ಹತ್ರ ಹೋಗ್ರಿ, ಎಲ್ಲರ ಹತ್ರ ಹೋಗ್ರಿ, ನೀವು ಲೆಟರ್ ಕೊಡ್ರಿ, ಮನವಿ ಪತ್ರ ಕೊಡ್ರಿ. ಅದೇ ತರ ಮನವಿ ಪತ್ರ ಕೊಟ್ಟಾರೆ. ಶಾಸಕರು ಇಲ್ಲ ಅಂತ ಹೇಳಿ ನಮಗೆ, ನಮ್ಮ ಹತ್ರ ರಿಶ್ಯೂಮ್ ಕಾಪಿ ಅದಾವು, ನಮ್ಮ ಹತ್ರ ಇವು ಇಲ್ಲ. ಶಾಸಕರಿಗೆ ಹೇಳೋಕ್ಕಿಂತ ಜಿಲ್ಲಾಧಿಕಾರಿ ಇರೋದಲ್ಲ, ಅವರಿಗೆ ಉಳಿಸಿ ಸ್ವತಃ ನಾನೇ 6 ಸಲ 5-6 ತಿಂಗಳಿಂದ ಶಾಸಕರಿಗೆ ಕೊಟ್ಟು, ನಾಲ್ಕಿದ್ರೆ ಕೆಲಸ ಚಾಲೂ ಮಾಡಿ, ಇಲ್ಲ ಅಂದರೆ ರೀಕಾಲ್ ಮಾಡಿ ಬೇರೆ ಕಾಂಟ್ರಾಕ್ಟರ್ ಆಗಲಿ ಹಾಕಿ ಕೆಲಸ ಮಾಡಿ, ಇಲ್ಲಾಂದರೆ ರೀಕಾಲ್ ಮಾಡಿ ರೀಟೆಂಡರ್ ಮಾಡಿ ಅಂತೇಳಿ ಹಿಂದೆ ಬಿದ್ದಾಗ ಇದನ್ನು ಕಾರ್ಯರೂಪಕ್ಕೆ ಬಂದು ನಾಳೆ 12ನೇ ತಾರೀಕಿಗೆ ಕೂದಲಿ ಪೂಜೆ ಇಟ್ಟಂಥ ಕಾರ್ಯಕ್ರಮ ಇತ್ತು. ಇಲ್ಲಾಂದರೆ ಇದು ಇನ್ನವರಿಗೆ ಆಗ್ತಿದ್ದಿಲ್ಲ. ಇನ್ನು 2028 ಬಂದರೂ ಕೂಡ ಆಗೋದಿಲ್ಲ. ಹಂಗಾಗಿ ಇದಾಗ್ತದೆ, ಎಲ್ಲಾದ್ರೂ ಆಗ್ತಿದ್ದಿಲ್ಲ. ಇದು ವಿಚಾರ ನಮ್ಮ ಅಧ್ಯಕ್ಷರುಗಳು, ನಮ್ಮ ಸದಸ್ಯರುಗಳು ಇವರೆಲ್ಲರೂ ಸೇರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ತಂದ ಮೇಲೆ ಅನಿವಾರ್ಯ ಕಾರಣದಿಂದ ಭೂಮಿ ಪೂಜೆ ಮಾಡ್ತಾ ಇದಾರೆ ವಿನಃ ಏನು ಉದ್ದೇಶ? ಆಯ್ತು, ಕಾಂಗ್ರೆಸ್ ಸರ್ಕಾರ ಇದೆ ಮೇಲೆ, ಈಗೆಲ್ಲ ಒಂದು ಹಳೆ ಚಾಳಿ ರೆಡಿ ಮಾಡ್ಕೊಂಡ್ಬಿಟ್ಟಾರಲ್ಲ, ಗ್ಯಾರಂಟಿ ಕೊಟ್ಬಿಟ್ಟಾರ, ದುಡ್ಡಿಲ್ಲ, ಗ್ಯಾರಂಟಿ ಕೊಟ್ಬಿಟ್ಟಾರ, ದುಡ್ಡಿಲ್ಲ. 200 ಕೋಟಿ ರೂಪಾಯಿಯಲ್ಲಿ ಇವರು ಮರಮಳಿಲಿಂದ ತಂದು, ತಾಂಡದಿಂದ ತಂದು ಹಾಕಿದ್ರ, ತಮ್ಮ ಹಣ, ಸ್ವಂತ ಹಣ ತಂದು ಹಾಕಿದ್ರ ಅಗ್ರಿಬೊಮ್ಮನಹಳ್ಳಿಗೆ. 200 ಕೋಟಿ ಎಲ್ಲಿಂದ ಬಂತು ದುಡ್ಡು? ಅದ್ರದ್ದೊಂದು ಶ್ವೇತಪತ್ರ ಹೊರಡಿಸ್ತೀವಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಯಾವ್ದು 200 ಕೋಟಿ ಸರ್? 200 ಕೋಟಿ ಯಾವ್ದು? ಅಗ್ರಿಬೊಮ್ಮನಹಳ್ಳಿಗೆ ಶಾಸಕರಾದಾಗಿನಿಂದ ಇಲ್ಲಿಯವರೆಗೂ ಅಂದಾಜು 200 ಕೋಟಿ ರೂಪಾಯಿ ಅನುದಾನಗಳು ಈ ಕ್ಷೇತ್ರಕ್ಕೆ ಬಂದಿದೆ ಸರ್, ಸರ್ಕಾರದ ಅನುದಾನ. ಗ್ಯಾರಂಟಿ ಕೊಟ್ಟಾರೆ ಹೌದ್ರಿ, ನಾವು ಗ್ಯಾರಂಟಿನೂ ಕೊಡ್ತೀವಿ. ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು, DK ಶಿವಕುಮಾರ್ ಅವ್ರದ್ದು, ನಮ್ಮ ಏನ್ ನಾಯಕರು ಗ್ಯಾರಂಟಿ ಕೊಟ್ಟಾರೆ, ಅದು ನಮ್ಮ ಬದ್ಧತೆ. ಗ್ಯಾರಂಟಿನೂ ಕೊಡ್ತೀವಿ, ಕ್ಷೇತ್ರಕ್ಕೆ ಅನುದಾನ ಸಹಿತ ಕೊಟ್ಟಾರ. ಆ ಅನುದಾನಗಳಲ್ಲಿ ಒಂದು ರಸ್ತೆ ತಾವು ದಯಮಾಡಿ ನೋಡ್ರಿ, ಒಂದು ರಸ್ತೆ ಎಲ್ಲೇನ ಮಾಡಿದ್ರ ಇವ್ರ ಹಣೆ ಬರಕ್ಕೆ ಬರೀ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಇದರಿಂದ ಕೂಡ ಶಾಸಕರಿದ್ರು, ಎಸ್ ಭೀಮನಾಯ್ಕ ಸಾಹೇಬರು ಅಲ್ಲ, ವಿರೋಧ ಪಕ್ಷದಾಗ ಇದ್ರು. ಸರ್ಕಾರ ಏನು ಭೀಮನಾಯ್ಕ ಸಾಹೇಬರು ಇದ್ದಂಥ ಪಕ್ಷದಿತ್ತ? ಇಲ್ಲಲ್ಲ. ಅವಾಗ ಭೀಮನಾಯ್ಕ ಸಾಹೇಬರು ಶಾಸಕರಿದ್ದಾಗ ವಿರೋಧ ಪಕ್ಷದ ಸರ್ಕಾರನೇ ಇತ್ತು. ಆ ಸರ್ಕಾರದಲ್ಲಿ ಅನುದಾನ ತಗೊಂಬಂದು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಯಾವ ಥರ ಮಾಡ್ಬೇಕಂತೇಳಿ 10 ವರ್ಷ ತೋರಿಸಿದ್ದಾರೆ. ಇವತ್ತೇನ ನಮ್ಮ ಮನೆ ಬಾರ ನಮ್ಮ ಸರ್ಕಾರ ಇದೆ, ನಮ್ಮ ಸಾಹೇಬ್ರದ್ದು ಇವತ್ತೇನ ಕೆಟ್ಟಗಳಿಗೆ ಬಂತು. ಆದರೆ ಅವಾಗ ಅವ್ರು 10 ವರ್ಷ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಷ್ಟು ತಂದಿದ್ದಾರೆ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಯಾವ ಅನುದಾನ ತಂದರೆ, ಎಲ್ಲಿಂದ ತಂದರೆ ಅವ್ರಿಗೆ ಗೊತ್ತಿದೆ. ಅದೇ ಥರ ನೀವು ಕೂಡ ತಾಂಬಂದು ಮಾಡಿ ಸ್ವಾಮಿ, ನಾವೇನು ನಿಮ್ಗೆ ಬೇಡ ಅಂತೆಲ್ಲ. ಈಗೇನು ನಮ್ಮ ಸಾಹೇಬ್ರಿದ್ದಾಗ ತಂದಂಥ ಗ್ರ್ಯಾಂಟ್ನಾಗೆ ನೀವು ಮಾಡ್ತಾಯಿದ್ದೀರಿ, ಸರ್ಕಾರಕ್ಕೆ ಯಾಕೆ ನೀವು ವಿರೋಧವಾಗಿ ಮಾತಾಡ್ತಿದ್ದೀರಿ? ಈಗೇನು ಸರ್ಕಾರ ಕೊಟ್ಟಿಲ್ದಂಗೆ ನೀವೇನೋ ತರೋಕ್ಕಾಗಲ್ಲ ಗ್ರ್ಯಾಂಟ್. ತಂದಂಥ ಗ್ರ್ಯಾಂಟಲ್ಲಿ ಯಾವ ಥರ ಮಾಡಬೇಕು, ಎಲ್ಲಿ ತರಬೇಕು, ಯಾವ ಥರ ಮಾಡ್ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ಸರ್ಕಾರ ಇತ್ತು, ಸರ್ಕಾರ ಇಲ್ಲ ಅಂತ ಕತೆ ಹೇಳ್ಬಾರ್ದು. ಮಾಡೋಂಗಿತ್ತ ಡೆವಲಪ್ಮೆಂಟು ಯಾವುದೇ ಸರ್ಕಾರ ಇರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ಕೆಲಸ ಮಾಡಿ. ನೀವು 2,20,000 ಜನಸಂಖ್ಯೆ ಶಾಸಕರೇ, ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಶಾಸಕರೇ. ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ ಡೆವಲಪ್ಮೆಂಟ್ ಮಾಡೋ ಕೆಲಸ ನಿಮ್ಮದು, ನೀವು ಮಾಡಬೇಕು. ಆ ಕೆಲಸ ಬಿಟ್ಟು ಇನ್ನೊಬ್ರಿಗೆ ಹೇಳೋಂಥದ್ದೇನಿದೆ? ಸರ್ಕಾರಕ್ಕೆ ಹೇಳೋಂಥದ್ದೇನಿಲ್ಲ. ನಾನು ಶಾಸಕನಿದ್ದೀನಿ, ನಾನು ತರಬೇಕಂತ ಛಲ ಇರೋದು. ಅದು ಬಿಟ್ಟು ಸರ್ಕಾರ, ಮಿನಿಸ್ಟ್ರು ಅವೆಲ್ಲ ಹೇಳ್ಬೋದು. ಈಗ ನಾವು ಪ್ರೆಸಿಡೆಂಟ್ ಇದ್ದೀವಿ, ಅವರು MLA ಅವ್ರು ಅದಾರ, MLA ಚೇಂಜ್ ಅದ ಅಂತ ಹೇಳೋಕ್ಕಾಗತ್ತಾ?
ಜನ ಕೇಳ್ತಾರೆ, ಅದಕ್ಕೆ ಏನು ಮಾಡ್ಬೇಕು ನಾವು ಆ ಕೆಲಸನ ಮಾಡ್ತದೀವಿ. ಆ ಕೆಲಸ ನೀವು ಮಾಡಿ ಅಷ್ಟೇ. ಚೈನ್ ಲಿಂಕ್ ಅವ್ರದ್ದು ಹಂಗಿರುತ್ತೆ, ನಮ್ದು ಹಿಂಗಿರುತ್ತೆ. ಅದನ್ನು ತಿಳ್ಕೊಳ್ಳಿ. ಒಂದು ಪ್ರೋಟೋಕಾಲ್ ಬರುತ್ತೆ, ಪ್ರೋಟೋಕಾಲ್ ತಿಳ್ಕೊಳ್ಳಿ. ಗುದ್ಲಿ ಪೂಜೆ ಮಾಡಿದ ಮೇಲೆ ಬ್ಯಾನರ್ ಕಿತ್ಬೇಡಿ. ನಾವು ನಮ್ಮ ಶಾಸಕರಿದ್ದಾಗ ಯಾವುದೇ ಗುದ್ಲಿ ಪೂಜೆ ಮಾಡ್ತೀವಿ ಅಂದರೆ ಯಾ ಅನುದಾನ, ಯಾ ಗ್ರ್ಯಾಂಟ್, ಅಲ್ಲಿಂದ ಎಲ್ಲಿಗೆ ನೇಮ್ ಆಫ್ ವರ್ಕ್ ಇರ್ತಿತ್ತು, ಗ್ರ್ಯಾಂಟ್ ಇರ್ತಿತ್ತು, ಬೋರ್ಡ್ ಇರ್ತಿತ್ತು, ಬ್ಯಾನರ್ ಇರ್ತಿತ್ತು. ಆದರೆ ನಾವು ಕೆಲಸ ಮಾಡಿದ ಮೇಲೆ ಆ ಬೋರ್ಡ್ ಇಲ್ಲಿವರೆಗೂ ಇವತ್ತು ನಾವೇನು ಕೆಲಸ ಮಾಡಿವಿ ಅಲ್ಲಿ ಬೋರ್ಡ್ ಇದೆ. ನೀವೇನು ಕೆಲಸ ಮಾಡಿಸ್ತಿದ್ರಿ ಅಲ್ಲಿ ಬೋರ್ಡ್ ಕೂಡ ಹಾಕ್ತಿಲ್ಲ, ಯಾರು ನೇಮ್ ಆಫ್ ವರ್ಕ್ ಅಂತ ಇಲ್ಲ. ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ನಮಗೆ ನಾವು ಅವರಿಗೆ ಹೇಳ್ತಿದ್ದೀವಿ ಅನ್ನೋದೇನಿಲ್ಲ. ನಾವು ಯಾವ ಥರ ಕೆಲಸ ಮಾಡ್ತೀವಿ ಅದನ್ನು ಯಾವ ಹೆಡ್ಡು ಎಲ್ಲಿಂದ ಮಾಡ್ತಿದ್ರಿ, ಏನು ನೇಮ್ ಆಫ್ ವರ್ಕು. ಇದು ಭೀಮಾ ನಾಯ್ಕ ಮನೆಯಿಂದ ನೇಮರಾಜ್ ನಾಯ್ಕ ಮನೆಯವರೆಗೂ ಸಿ ರಸ್ತೆ ಮಾಡ್ತಿದ್ವಿ ಅಂತ ಬೋರ್ಡ್ ಹಾಕಿ ಮಾಡಿದ್ದೀವಿ ನಾವು. ಅದೇ ಥರ ನೀವು ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಸಾಹೇಬ್ರು ಕೇಳಿ ಹೇಳ್ತಾರೆ. ಇಲ್ಲ ನಿಮ್ಗೆ ಯಾರಿಗಾನ ಗೊತ್ತಿದ್ದಾರೆ ಅಂದರೆ ಕೇಳಿ. ಇದಿಷ್ಟೇ ಇರೋದು. ಏನು ಮಾಡಿರಿ, ಕೆಲಸ ಮಾಡಿ. ನಿಮ್ಮ ಮನೆ ಬರ, ನೀವು ಇದ್ದೀರಿ, ಶಾಸಕರಿದ್ದೀರಿ, ನಮಗೂ ಶಾಸಕರೇ. ನೀವು ಹೆಂಗೆ ಶಾಸಕರಿದ್ದೀರಿ ಅದೇ ಥರ ನಾವು ಮರಮನಹಳ್ಳಿಗೆ ಅಧ್ಯಕ್ಷರು ಇರ್ತೀವಿ, ಬೊಮ್ಮನಹಳ್ಳಿಗೆ ಅಧ್ಯಕ್ಷರು ಇರ್ತಾರೆ, ಕೊಟ್ಟೂರಿಗೆ ಅಧ್ಯಕ್ಷರು ಇರ್ತಾರೆ. ಅವ್ರನ್ನೂ ಕರ್ಕೊಳ್ಳಿ, ಮಾಡಿ ಒಂದು ವಿಶ್ವಾಸಕ್ಕೆ ತಗೊಳ್ಳಿ. ಈಗೇನು ನೀವು ಮಾಡ್ತಿದ್ರಿ ಇದೇ ಥರ ನೀವು ಮಾಡ್ತಾಯಿಲ್ಲ, ಅದಕ್ಕೆ ಮುಂದೆ ನಿಮಗೆ ಸಹಕಾರ ಸಿಗ್ತಲ್ಲ. ನೀವು ಮಾಡಿದ್ದು ನಾವು ಮರ ಅಂತ ಹಂಗೆ ನೀವು ಮಾಡ್ಕೊಂಡು ಹೋಗಿ ಅಂತ ಡೆವಲಪ್ಮೆಂಟ್ ವಿಚಾರ ಮಾಡಿರಿ. ಅದು ಪಕ್ಷಭೇದ ಮಾಡ್ಕೊಂಡು ಅಂದ್ರೆ ಸರ್ವಾಧಿಕಾರ ಮಾಡ್ತಾ ಇದಾರೆ ಅಂತನಾ? ಸರ್ವಾಧಿಕಾರ ನಿಮ್ಮ ಆರೋಪ. ವಿರುದ್ಧನೇ ಇದು. ಈಗ ನಿಮಗೆ ವಿತ್ ಪ್ರೂಫ್ ಏನ್ ನಗರೋತ್ಥಾನದ ಗ್ರಾಂಟ್ ಬಂದಿದೆಲ್ಲ 2022ರಲ್ಲಿ ಭೀಮಾ ನಾಯ್ಕ ಅವರು ಶಾಸಕರಿದ್ದಾಗ ಅದು ಬಂದಂತ ಅನುದಾನ. ಅದು ಒಂದು ವರ್ಷದ ಹಿಂದೆನೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ DC ಅವರು. 2024ರಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಒಂದೇ ಮಾಡಿದ್ದು ಈ ಒಬ್ಬ ಮಾಸ್ಟ್ರು ಹ್ಯಾಂಡಿಕ್ರಾಫ್ಟ್ ಇದ್ದಾರೆ ಮಕ್ಕಳು, ಮಲ್ಲಿಕಾರ್ಜುನ್ ಮೇಸ್ಟ್ರ್ ಅಂತೇಳಿ. ಆ ಹ್ಯಾಂಡಿಕ್ರಾಫ್ಟ್ ಇರೋ ಸಲುವಾಗಿ ಮಳೆಗಾಲದಲ್ಲಿ ಬಹಳ ರೊಚ್ಚು ರಾಡಿ ಆಗ್ತಾ ಇತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ನಾನೇ ಸ್ವತಃ ಆ ನಗರೋತ್ಥಾನದ ಅಧ್ಯಕ್ಷರು ಅವರೇ ಇರ್ಬೋದು, ಸ್ಥಳೀಯ ಶಾಸಕರು ಒಪ್ಕೊಂತೀನಿ, ಶಾಸಕರೇ ಮೊದಲನೇ ಆದ್ಯತೆ ನಾವು ವಾರ್ಡ್ಗೆ ಕೊಡ್ಬೇಕಲ್ಲ. ನಾನು ಪ್ರಥಮ ಪ್ರಜೆಯಾಗಿ ಅದಕ್ಕಾಗಿ ಸ್ವತಃ ನಾನೇ ಕಾಂಟ್ರಾಕ್ಟರ್ಗೆ ಕರೆಸಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಕ್ ಕೊಟ್ಟೆ. ಇಲ್ಲೇ ವಾರ್ಡಿನ ಸದಸ್ಯರ ಯಜಮಾನ್ರಿದ್ದಾರೆ, ಗುಂಡ್ರ ಹನುಮಂತಪ್ಪನವ್ರು ಅಂತೇಳಿ ಇದ್ರು ಕೂಡ ಆ ಕೆಲಸ ಸ್ಟಾರ್ಟ್ ಮಾಡೋದನ್ನ ಸ್ವತಃ ಶಾಸಕರೇ ಹೇಳಿ ಬಂದ್ ಮಾಡಿಸಿದ್ರೆ ಎಲ್ಲ ಸಾಮಾನುಗಳೆಲ್ಲ ಏರಿಸಿ ಇಲ್ಲ ಕೇಸ್ ಮಾಡ್ತೀನಿ, ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೆಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂತೇಳಿ ಇದೇ ಶಾಸಕರು ಧಮಕಿ ಹಾಕ್ತಾರೆ ಕಾಂಟ್ರಾಕ್ಟರ್ಗಳಿಗೆ. ಅವ್ರು ಪಾಪ ವಿತ್ ಪ್ರೂಫ್ ರೀ. DC ಅವರಿಗೆ ನಾವು ದಿವಾಕರ್ DC ಅವರಿದ್ದಾಗ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ ಕೂಡಲೇ ಈ ನಗರೋತ್ಥಾನದಲ್ಲಿ ಆ 1ನೇ ವಾರ್ಡು, 2ನೇ ವಾರ್ಡು, ಆಮೇಲೆ 21ನೇ ವಾರ್ಡು, 7ನೇ ವಾರ್ಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ನಾವು ರಾಜಕೀಯ ಮಾಡೋಣ, ಮಾಡೋ ಟೈಮ್ನಲ್ಲಿ ರಾಜಕೀಯ ಮಾಡೋಣ. ನಾವು 15 ತಿಂಗಳಾಯ್ತು ನಾವು ಪುರಸಭೆಯಲ್ಲಿ ನಾವು ಆಡಳಿತ ಮಾಡೋದು. ಯಾವ್ದು ಒಂದು ವಾರ್ಡಿಗೆ ತಾರತಮ್ಯ ಮಾಡಿದ್ರು. ಬಿಜೆಪಿ ಕೌನ್ಸಿಲರ್ ಅದಾರ, ಕೇಳ್ರಿ, ಒಬ್ಬರನ್ನು ಕೇಳ್ರಿ, ಯಾರಿಗೇನು ತಾರತಮ್ಯ ಮಾಡಿದ್ರೇನು. ಒಂದು ನಯಾ ಪೈಸೆ ಹಾಕಿಲ್ರಿ. ನಾವು ಹೋಗಿ ಮನವಿ ಕೊಟ್ಟಿದ್ವಿ, ವಾರ್ಡ್ಗಳಿಗೆ ಸ್ವಲ್ಪ ಅಮೌಂಟ್ ಹಾಕ್ರಿ ಅಂತೇಳಿ. ಅಮೌಂಟ್ ಹಾಕ್ರಿ ಅಂತಂದ್ರೆ ಆ ಕಸದ ಪುಟ್ಟಿ ಹೋಗಿದ್ರು. ವಿತ್ ಪ್ರೂಫ್ ಐತಿ, ನಾನು ಲೆಟರ್ ಕೊಟ್ಟಿರೋದು ಪುರಸಭೆ ವತಿಯಿಂದ. ಎಲ್ಲ ಬಿಜೆಪಿ ಕೌನ್ಸಿಲರ್ ಸುತ್ತ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಇಂಥ ತಾರತಮ್ಯ ಯಾಕೆ? ನಾವೇನೋ ತಾರತಮ್ಯ ಮಾಡಿದ್ವಿ. 15 ತಿಂಗಳಾಯ್ತು ನಾವು ಬಂದು. ಇಡೀ ಅಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಒಬ್ಬ ಕೌನ್ಸಿಲರ್ ಅನ್ನು ಹೇಳ್ಬಿಡ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಹೇಳಿ ನಾವು ತಲೆ ಬಾಗ್ತೀವಿ. ಅದಕ್ಕೆ ನಿಮ್ಗೆ ಯಾಕೆ ಸ್ವಾಮಿ? ಏಕಾಏಕಿ ನಾವು ಕರೆದು ಅವನು ಕೆಲಸ ಸ್ಟಾರ್ಟ್ ಮಾಡಿದ ಕೂಡಲೇ ಮತ್ತೆ ಸ್ವತಃ ಕಾಂಟ್ರಾಕ್ಟರೇ ಹೋಗಿದ್ದಾರೆ ಅವ್ರ ಮನೆಗೆ, ಶಾಸಕರ ಮನೆಗೆ. ಸರ್ 1 ವರ್ಷ ಆಯ್ತು ಸರ್, ವರ್ಕ್ ಕಾರ್ಡ್ ಕೊಟ್ಟು ಇನ್ನ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಅಧ್ಯಕ್ಷರು ನಮ್ಗೆ ಗಂಟು ಬಿದ್ದಿದ್ದಾರೆ, ನೀವು ಹೇಳ್ರಿ ಸರ್ ಅಂತೇಳಿ. ಅವ್ರು ಸುಮ್ಮನೆ ಅಲ್ಲದಾಡಿಸ್ಬಿಟ್ರು. ಅದೇನು ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಅವ್ರ ಮಧ್ಯೆ ಏನ್ ನಡೀತೋ ಗೊತ್ತಿಲ್ಲ. ಕಾರಣ ಕಾಂಟ್ರಾಕ್ಟರ್ ಹೇಳ್ಬೇಕು, ಅದಕ್ಕೆ ಶಾಸಕರೇ ಉತ್ತರ ಕೊಡ್ಬೇಕು. ಅದಕ್ಕೆ ಮತ್ತೆ ಏಕಾಏಕಿ ಬಂದು ಮೊನ್ನೆ ನಾಳೆ ಡೇಟ್ ಇಟ್ಟಿದ್ದಾರೆ. ನಮಗೆ ಪುರಸಭೆ ಅಧ್ಯಕ್ಷರಿಗೆ ಒಂದು ಗಮನಕ್ಕೆ ತಂದಿಲ್ಲ. ಅದು ತಾರತಮ್ಯಲ್ಲ. ನಮ್ದು 25-26ನೇ ಸಾಲದ 1,40,00,000 ಬಂದಿದ್ರೆ ನನ್ನ ವಾರ್ಡಿಗೆ ಸಮೇತ ಪ್ರತಿಯೊಬ್ಬ ಕೌನ್ಸಿಲರ್ಗೆ 6 ಲಕ್ಷ ಬಂದಿದ್ದು. 6 ಲಕ್ಷ ಎಲ್ಲ 23 ವಾರ್ಡಿಗೆ ಹಾಕಿದ್ದೀನಿ ನಾನು. ಕೇಳ್ರಿ, ಯಾರು
ಇಡೀ 23 ವಾರ್ಡ್ ಜನತೆ ನನಗೆ ಫೋನ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ರಿ, ಎಲ್ಲ ಪಕ್ಷಾತೀತವಾಗಿ ಮಾಡ್ತಿದ್ದಾರೆ ಅಂತೇಳಿ. ಮತ್ತು ನಾವು ಕೊಟ್ಟಿದ್ದು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂದರೆ 2,25,000 ಜನಕ್ಕೆ ಇವರು ಒಬ್ಬ ಶಾಸಕರು. ಹೌದಾ? ತಾರತಮ್ಯ ಯಾಕೆ ಸ್ವಾಮಿ? ಏಕಾಏಕಿ ಮಾಡೋದೇನೈತಿ? ಈಗ ಅಟ್ಲೀಸ್ಟ್ ಪುರಸಭೆ ಬಾಡಿಗೆನ ತಿಳಿಸ್ಬೇಕಲ್ಲ. ನಾವು ಜನರಿಂದ ಆಯ್ಕೆ ಆಗಿದ್ದೀವಿ ಸ್ವಾಮಿ. ನಾವು ಏಕಾಏಕಿ 5 ಕೋಟಿ ಕೆಲಸ ಮಾಡಿದ್ರು ನಮ್ಮ ವಾರ್ಡ್ನಲ್ಲಿ. ಅದು ಇದು ಇವತ್ತಿನವರೆಗೆ ಎಸ್ಟಿಮೇಟ್ ಕೊಟ್ಟಿಲ್ಲ, ಪ್ಲಾನ್ ಕೊಟ್ಟಿಲ್ಲ, ಬ್ಲೂ ಪ್ರಿಂಟ್ ಕೇಳಿದ್ರು ಸುತ್ತ ನಾವು DC ಗೆ ಮನೆಗೆ ಕೊಟ್ಟಿದ್ದೀವಿ, ಎಲ್ಲರಿಗೂ ಜಿಲ್ಲಾ ಇಲ್ಲ ವ್ಯವಹಾರ ಏನೋ ಕುದುರ್ಸಕ್ ಹೋಗ್ಯಾರ, ಅದು ಸ್ವಲ್ಪ ವಿಳಂಬ ಆಗಿದೆ. ಯಾಕಂದ್ರೆ ಪಾಪ ಅವ್ರಿಗೆ ಇವರು ಶಾಸಕ ಜಾಸ್ತಿ ಅಲ್ಲ, ಈಗ ನೇರವಾಗಿ ಆರೋಪ ಹೌದು, ಮಾಡ್ತಾರೆ ಹೌದು, ಹೌದು, ಕಮಿಷನ್ ಹೌದು. ನಾನು ನೇರವಾಗಿ ಆರೋಪ ಮಾಡ್ತೀನಿ. ವ್ಯವಹಾರ ಕುದುರ್ಸಕ್ ಹೋಗ್ಯಾರ. ಅವ್ರ ಕಾಂಟ್ರಾಕ್ಟರ್ ಪಾಪ ಅವರು ಒಪ್ಪಿರ್ಲಿಕ್ಕಿಲ್ಲ. ನನ್ನ ಅನಿಸಿಕೆ ಇಷ್ಟು ವಿಳಂಬಕ್ಕೆ ಕಾರಣ ಇದು ವ್ಯವಹಾರ ಕುದುರ್ಸಕ್ ಹೋಗ್ಯಾರ. ಕಾಂಟ್ರಾಕ್ಟರ್ಗಳು ಒಪ್ಪಿರ್ಲಿಕ್ಕಿಲ್ಲ, ಅದಕ್ಕೆ ವಿಳಂಬ ಆಗೈತೆ ಅಷ್ಟೇ. ಅಲ್ರಿ ಸಾಹೇಬ್ರೆ, ಈಗ ನೋಡ್ರಿ, ಈ ಒಂದು ರೋಟಿಗೆ ಹಣ ಇಲ್ಲ. ಹ್ಯಾಬಿಟೇಟ್ದು ಶೀಘ್ರದಲ್ಲೇ ತರ್ತೀವಿ ವಿತ್ ಪ್ರೂಫ್, ಎಸ್ಟಿಮೇಟು, ಅದು ಕ್ವಾಲಿಟಿ ಕ್ವಾಂಟಿಟಿ ಏನೇನು ಇವ್ರ ಹಣ ಬರ ಎಲ್ಲ ಟೋಟಿ ಇಡೀ ಅಗ್ರಿ ಬೊಮ್ಮನಹಳ್ಳಿ ಕ್ಷೇತ್ರದ ಜನತೆ ಮುಂದೆ ಇಡ್ತೀವಿ. ಅದು ಬೇರೆ ಕ್ವಶನ್. ಬಟ್ ಇಲ್ಲಿ ನಗರೋತ್ಥಾನದಲ್ಲಿ ನಮ್ಮ ಪಕ್ಷದ ಸದಸ್ಯರುಗಳಿಗೆ ಏನಾದರೂ ಅಗೌರವ ತೋರಿದ್ರೆ ಕಾಂಗ್ರೆಸ್ ಪಾರ್ಟಿ ಸುಮ್ಮನಿರಲ್ಲ. ಇದು ಶಾಸಕರಿಗೆ ನೇರ ಎಚ್ಚರಿಕೆ. ಯಾಕಂದ್ರೆ ಅವರಲ್ಲಿ ಅವ್ರ ಜನಪ್ರತಿನಿಧಿಗಳು, ಇವರು ನಮ್ಮ ಜನಪ್ರತಿನಿಧಿಗಳು. ಅವ್ರದ್ದು ಅವ್ರ ಗೌರವ ಐತಿ, ನಮಗೆ ಗೌರವ ಐತಿ. ಶಿಷ್ಟಾಚಾರ ಉಲ್ಲಂಘನೆ ಆಗಬಾರ್ದು. ರೈಲ್ವೆದು ಸೆಂಟ್ರಲ್ ಮಿನಿಸ್ಟರ್ ಒಬ್ರು ಅನುದಾನ ಸೆಂಟ್ರಲ್ ಮಿನಿಸ್ಟರ್ ಆಗಿ ತಡಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಇಲ್ಲಿ ನೋಡ್ರಿ ಅಧ್ಯಕ್ಷರು, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಹಾ. MP ಅವರು ಸ್ವತಃ MP ಅವರು ಬಂದಿದ್ದಾರೆ, ಆ ಸ್ಥಳೀಯ ಶಾಸಕರು ಬಂದಿದ್ದಾರೆ, ಪುರಸಭೆ ಅಧ್ಯಕ್ಷರಿದ್ದಾರೆ, ಸ್ಟಾಫ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಭೂಮಿ ಪೂಜೆ ಮಾಡಿದ್ರು. ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಬಂದು ಮತ್ತೆ ಮಾಡೋದೇನೈತೆ? ಒಂದ್ ಸೆಕೆಂಡ್ ಫಸ್ಟ್ಗೆ ಮಾಡಿದ್ರಂತ ಒಂದ್ಸಲ ಮಾಡಿದ್ದಾರೆ, ಸ್ವತಃ ನಾವೇ ಹೋಗಿದ್ದೀವಿ ಹಿಂದೆ. ನಮ್ಮ MP ಅವರು ಮತ್ತೆ ಇದನ್ನೇ ಬಂದು ಇನ್ನೊಂದ್ಸಲ ಭೂಮಿ ಪೂಜೆ ಮಾಡೋದೇನಿದೆ? ಆ ಭೂಮಿ ಪೂಜೆ ಮಾಡೋ ಟೈಮ್ನಲ್ಲಿ ಅಗರಿ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ತಾನೇ ಇರೋದು, ಅದು ಪುರಸಭೆ ವ್ಯಾಪ್ತಿಯಲ್ಲಿ ಇರೋದು. But ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರು. ಪುರಸಭೆ ಅಧ್ಯಕ್ಷರ ಮಾಹಿತಿ ಇಲ್ಲ, ಸ್ಥಳೀಯ ಶಾಸಕರು ಆ JDS ಬಾವುಟ ಇಟ್ಕೊಂಡು ಫಂಕ್ಷನ್ ಮಾಡಿದ್ರು ಸೆಂಟ್ರಲ್ ಸ್ಕೀಮ್. ಮತ್ತೆ ಎಲ್ಲಿ ನೈತಿಕತೆ?